ಸರ್ ಸಿಕ್ಕಿದ್ರು. ಇದನ್ನು ನಾವು ಒಬ್ಬರೇ ಹಂಚ್ಕೊಂಡಾಗ ಅವರು ಬರ್ತೀನಿ ಅಂತೇಳಿ ಒಪ್ಕೊಂಡು ಕೋಜಿ ಸರ್ ಮತ್ತು ವಿಜಯ್ ಕುಮಾರ್ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ತರೀಕೆರೆಗೆ ಸ್ವಾಗತವನ್ನು ಕೊಡ್ತಾ ಈಗ ಚಿಕ್ಕ ಕಾರ್ಯಕ್ರಮಕ್ಕೆ ತನ್ಮಯ ಮತ್ತು ಆದ್ಯ ಅವರಿಂದ ಪ್ರಾರ್ಥನೆ ಮಾಡಿಸ್ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರೆಯನಿ ಆಲಿಸಿ ಪಾಲಿಸೋ ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ ಹರನೇ. ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಶುದ್ಧನಾಗಿ ಪೂಜೆಗೈಯೇ ಒಲಿವೆಯಂತೆ ನೀ ಶುದ್ಧನಾಗಿ ಪೂಜೆಗೈಯೇ ಒಲಿವೆಯಂತೆ ನೀ ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ. ನಾದವಂತೆ ವೇದವಂತೆ ಒಂದು ತಿಳಿಯನ ನಾದವಂತೆ ವೇದವಂತೆ ಒಂದು ತಿಳಿಯನ ಬೆಂದ ಜೀವನೊಂದು ಕೂಗೆ ಬಂದು ನೋಡಯ ಬೆಂದ ಜೀವನೊಂದು ಕೂಗೆ ಬಂದು ನೋಡಯ. ಹರನೇ ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಏಕಚಿತ್ತದಿ ನಂಬಿದವರ ನೀ ಸಾಕಿಸಲುವೆ ಎಂತಪ್ಪ ಏಕಚಿತ್ತದಿ ನಂಬಿದವರ ನೀ ಸಾಕಿಸಲುವೆ ಎಂತಪ್ಪ. ಶೋಕವಾರಿಸುವ ದೇವನಿನಾದರೆ ಬೇಟೆಯ ತೋರೋ ಎನ್ನಪ್ಪ ಬೇಟೆಯ ತೋರೋ ಎನ್ನಪ್ಪ. ಲೋಕವನಾಡುವೆ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ ಲೋಕವನಾಡುವೆ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ 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 ಬೇಟೆಯ ತೋರೋ ಎನ್ನಪ್ಪ. ತನ್ಮಯಿ ಮತ್ತು ಆದ್ಯ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಅವರು ಪುಸ್ತಕವನ್ನು ಸ್ವೀಕರಿಸ್ಬೇಕಂತ ಕೇಳ್ತಾರೆ. ಸಿಕ್ಕಿದೆ. ಕರ್ನಾಟಕದಲ್ಲಿ ಮತ್ತೆ ಯಾರಿಗೂ ಆ ಪ್ರಶಸ್ತಿ ಲಭಿಸಿಲ್ಲ. ಅವರು ನಾವು ಕಾರ್ಯಕ್ರಮ ಡಾಕ್ಟರ್ ರಾಜ್ಕುಮಾರ್ ತಾಯಿಯ ತಮ್ಮನ ಪುತ್ರ ಅದೇ ಸೋದರ ಮಾವನ ಮಗ ವಿಜಯ್ ಕುಮಾರ್ ಅಂತೇಳಿ ಅವರು ಚಲನಚಿತ್ರ ನಿರ್ಮಾಪಕರು ಉದ್ಯಮಿಗಳು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದರೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು. ಹಾಗೆ ಪ್ರಸಿದ್ಧ ಕಥೆಗಾರರು ಚಿಂತಕರಾಗಿರ್ತಕ್ಕಂಥ ಹಾಗೂ ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಜಿ ವಿ ಆನಂದಮೂರ್ತಿ ಸರ್ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೆಲ್ಲರೂ ಪರವಾಗಿ ನಾನು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ
ದೀರ್ಘವಾಗಿ ಚಾಲನೆ. ಆರಂಭ ಮಾಡಿದ್ದು ಈ ಥರದ ಪುಸ್ತಕವನ್ನು ತರೋದಕ್ಕೆ ಅವ್ರ ಉದ್ದೇಶ ಇರಲಿಲ್ಲ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರ ನೇತೃತ್ವದಲ್ಲಿ ಒಂದು PhD ಆರಂಭ ಮಾಡಿದ್ರು. ಸಂಶೋಧನೆ ಯಾರ ಬಗ್ಗೆ? ಡಾಕ್ಟರ್ ರಾಜ್ಕುಮಾರ್. ಆ PhD ಆರಂಭ ಅದನ್ನು ಯಾವಾಗ ಮುಗಿಸ್ಬೇಕಾಗ್ತದೆ? ಅದಕ್ಕೆ 4 ವರ್ಷ ಟೈಮ್ ಇರ್ತದೆ. 4 ವರ್ಷದ ಒಳಗಾಗಿ ಸಂಶೋಧನೆಯನ್ನು ಮಾಡಿ ಅಧ್ಯಯನವನ್ನು ವಿಶ್ವವಿದ್ಯಾಲಯಕ್ಕೆ ಅರ್ಪಿಸ್ಬೇಕು, ಅದು ನಿಯಮ. ಸೊ ಇವರು ಆರಂಭಿಸ್ತಾರೆ, 4 ವರ್ಷ ಆಗ್ತದೆ, ಒಂದಷ್ಟು ಕೆಲಸಗಳನ್ನು ಮಾಡ್ತಾರೆ, ಬರವಣಿಗೆಲ್ಲ ಆಗ್ತದೆ. ಅದು ಯಾವುದೋ ಒಂದು ಘಟ್ಟದಲ್ಲಿ ಅವರಿಗೆ ನಾನು ಮಾಡಿದ ಕೆಲಸ ಇದು ಸರಿ ಇಲ್ಲ, ಅಥವಾ ಇದು ಇನ್ನೂ ಇಷ್ಟು ಸಾಲೋದಿಲ್ಲ, ಇನ್ನೂ ವಿಸ್ತಾರ, ರಾಜ್ಕುಮಾರ್ ಅವ್ರನ್ನ ಕುರಿತು ಮಾಡುವ ಕೆಲಸ ಇನ್ನೂ ವಿಸ್ತಾರವಾಗಿದೆ ಅಂತ ಏನು ಮಾಡ್ತಾರೆ, ಅವರು ವಿಡ್ರಾ ಮಾಡ್ಕೊಳ್ತಾರೆ. ಅದು ಇವ್ರ ಗುರುಗಳು ಸಿದ್ಧಲಿಂಗಯ್ಯನವರು, ನನಗೂ ಗುರುಗಳು, ನಾವಿಬ್ಬರು ಕ್ಲಾಸ್ಮೇಟ್ಸ್ ವಾಸ್ತವವಾಗಿ. ಅವ್ರು ಹೇಳ್ತಾರೆ, ಇಲ್ಲ ಇಷ್ಟು ಕೊಟ್ಬಿಡಿ, ಆಮೇಲೆ ನೀವು ಬೇಕಾದ್ರೆ ಮಾಡ್ಕೊಳ್ಳಿ PhD, ಆಮೇಲೆ ನೀವು ಬೇಕಾದ್ರೆ ಫಸ್ಟ್ PhD ತೊಗೊಂಬಿಡಿ, ಆಮೇಲೆ ನೀವು ಬೇಕಾದ್ರೆ ಮುಂದುವರಿಸಿ. ಇಲ್ಲ ಸರ್, ಇವರು ನೇರವಾಗಿ ಕಟ್ಟಿ ಮುಡ್ದಂಗೆ ಹೇಳ್ಬಿಟ್ಟು, ಇಲ್ಲ ನಾನು ಆಗಲ್ಲ ಸರ್, ನಾನು ಮಾಡೋದಿಲ್ಲ ಅಂದ್ಬಿಟ್ಟು ಅದನ್ನು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಸಂಶೋಧನೆಯನ್ನು ಅರ್ಧಕ್ಕೆ ಕೈ ಬಿಟ್ಟು ಇವರು ಅದನ್ನು ಮುಂದುವರಿಸ್ತಾರೆ. ಅವರು ಸಿದ್ಧಲಿಂಗಯ್ಯನವರು ಬಗೆಯಾಗಿ ಕೇಳ್ಕೊಳ್ತಾರೆ, ಭಾಳ ಆತ್ಮೀಯರು ಅವರಿಗೆ, ಜೊತೆಯಲ್ಲೇ ಇದ್ದಂಥವ್ರು. ಸುಮಾರು ಒಂದು ಸಿದ್ಧಲಿಂಗಯ್ಯನವರ ಅಮೂಲ್ಯ 500 ಫೋಟೋಗಳನ್ನು ನೀವು ನೋಡೋಕ್ಕೆ ಆ ಪುಸ್ತಕದಲ್ಲಿ 6 ಗಂಟೆ ಆಗ್ತದೆ. ಬರೀ ಫೋಟೋ ನೋಡ್ತೀನಿ ಅಂದರೆ. ಇನ್ನು ಅದು ಓದ್ತೀನಿ ಅಂದರೆ ನಮಗೆ ಅದು ಇನ್ನೊಂದು 10 ವರ್ಷ ಆಗ್ಬಿಡ್ಬೋದು. ಭಾಳ ವಿಶಿಷ್ಟವಾಗಿದೆ. ಇಡೀ ಭಾರತದಲ್ಲಿ ಆ ಪುಸ್ತಕ ಪ್ರಶಸ್ತಿಯನ್ನು ಆಗಿನ ರಾಷ್ಟ್ರಪತಿಗಳಾಗಿದ್ದಂಥ ಮುಖರ್ಜಿಯವರು ಅದು ಪ್ರದಾನ ಮಾಡ್ತಾರೆ. ಅಲ್ಲಿ ವೇದಿಕೆಯಲ್ಲಿ ಘೋಷಣೆ ಮಾಡ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಫ್ರಮ್ ಕರ್ನಾಟಕ ಈ ಗಾಟ್ ದ ರಾಷ್ಟ್ರೀಯ ಸುವರ್ಣ ಕಮಲ ನ್ಯಾಷನಲ್ ಅವಾರ್ಡ್ ಅಂತ. ಇಡೀ ಸಭಾಭವನ ಕಿಕ್ಕಿರಿದು ಭಾಳ ದೊಡ್ಡ ಚಪ್ಪಾಳೆಯನ್ನು ಮಾಡ್ತಾರೆ. ಅದು ರಾಜ್ಕುಮಾರ್ ಇರತಕ್ಕಂಥ ಶಕ್ತಿ. ದೊಡ್ಡ ಉಳ್ಳೂರು ರೂಪೋಜಿಯವ್ರನ್ನ ನೋಡದೇ ಇರ್ತಕ್ಕಂಥ ಎಷ್ಟೋ ಜನ ಪತ್ರಕರ್ತರು, ಸಿನಿಮಾ ನಟರು ಓಡೋಡಿ ಬಂದು, ನೀನೇನಪ್ಪ ಪುಸ್ತಕ ಮಾಡಿದ್ದು, ಹೆಂಗೆ ಮಾಡಿದೆ ನೀನು ಮನುಷ್ಯ ಅಲ್ಲ ಅಂತ ಹೇಳ್ಬಿಡ್ತಾರೆ. ಅಂದರೆ ಆ ಪುಸ್ತಕ ಮಾಡೋಕ್ಕೆ ಸಾಮಾನ್ಯರಿಗೆ ಆಗಲ್ಲ ಅನ್ನೋ ಅರ್ಥದಲ್ಲಿ. ಇನ್ನೂ ಕೆಲವು ವಿದ್ವಾಂಸರು ಹೇಳ್ತಾರೆ, ಈ ಪುಸ್ತಕ ಜಗತ್ತಿನ ಯಾವುದೇ ಭಾಷೆಯ ಯಾವುದೇ ನಟನ ಕುರಿತು ಇಂಥ ಪುಸ್ತಕ ಇದುವರೆಗೂ ಕೂಡ ಬಂದಿಲ್ಲ ಅಂತ ಅಮೂಲ್ಯವಾದ ಪುಸ್ತಕ. ಈ ಪುಸ್ತಕ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಬಂದಿದ್ರೂ ಕೂಡ ಆ ಭಾಷೆಗೆ ದೊಡ್ಡ ಗೌರವ ಲಭಿಸ್ತಾ ಇತ್ತು. ಆ ಗೌರವ ಇವತ್ತು ಕನ್ನಡಕ್ಕೆ ನಮಗೆ ಸಿಕ್ಕಿದೆ. ಅಂದರೆ ಅಷ್ಟು ಭಾಳ ಶ್ರಮಪೂರ್ವವಾದಂಥದ್ದು. ಎಷ್ಟು ಹಳ್ಳಿಗೆ ಅಲ್ದಿದ್ದಾರೆ. ಬರೀ ಫೋಟೋಗೋಸ್ಕರ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಫೋಟೋ ಸಿಕ್ಕಿರ್ತದೆ ಅವರಿಗೆ, ಆ ಫೋಟೋ ಕೊಡೋದಿಲ್ಲ ಅಂತ ಆಗ ಅವನು ಆಯ್ತಪ್ಪ ನೀವು ದುಡ್ಡಿಗೆ ಕೊಡೋದು ಅಂತ ಹೇಳಿದ್ರೆ, ಒಂದು ಹಳೆ ಫೋಟೋ ಅದು ಮಧ್ಯ ಮುರಿದೋಗಿರ್ತದೆ, ಆ ಫೋಟೋ ಇದಕ್ಕೆ ಎಷ್ಟು ಕೊಡ್ತೀವಿ, ಆಯ್ತಪ್ಪ ಇದಕ್ಕೆ ಒಂದು ದುಡ್ಡು ಕೊಡ್ತೀವಿ ಅಂತ ಕೇಳಿದಾಗ 25,000 ಆಗ್ತೈತೆ ಅಂತ ಹೇಳಿದ್ರೆ, ಅಪೂರ್ವವಾದ ಫೋಟೋ. ಅಂದರೆ ಅಷ್ಟು ಅದೆಲ್ಲ ಪೇ ಮಾಡಿದ್ದಾರೆ ಅವರು. ಆಮೇಲೆ ಈ ವರ್ಕನ್ನು ಮಾಡೋದಕ್ಕೆ, ಈ ಸಮಗ್ರ ಸಂಪುಟವನ್ನು ಅವ್ರು ಮಾಡೋದಕ್ಕೆ ಯಾವುದೇ ಬೇರೆ ಸರ್ಕಾರ ಸಂಘ ಸಂಸ್ಥೆಗಳ ನೆರವನ್ನು ಪಡೆದಿಲ್ಲ. 2,300 ಪುಟ 25,000 ಫೋಟೋಗಳನ್ನು ಕಲೆಕ್ಟ್ ಮಾಡಿದರು. ಅದರಲ್ಲಿ ಆಯ್ಕೆ ಮಾಡ್ಕೊಂಡು 8,500 ಫೋಟೋಗಳನ್ನ ಹಾಕಿದ್ದಾರೆ. ಅವೆರಡು ಅಚ್ಚು ಮಾಡೋದಕ್ಕೆ ಸುಮಾರು 87 ಲಕ್ಷ ಹಣ ವ್ಯಯ ಆಗಿದೆ. ಕಡಿಮೆ ನಾನು ಹೇಳ್ತಿರೋದು. 87 ಲಕ್ಷ ಹಣ ಅದು ಪ್ರೆಸ್ಸಿಗೆ ಕೊಟ್ಟಿದ್ದಾರೆ. 4 ಲಾರಿ ಲೋಡ್ಗಳಲ್ಲಿ ಶಿವಕಾಶಿಯಿಂದ ಪುಸ್ತಕ ಬೆಂಗಳೂರಿಗೆ ಬಂತು. ಅದು ಇಳಿಸ್ಕೊಳಕ್ಕೆ 2 ದಿವಸ ಬೇಕಾಯ್ತು. ಅದು ಒಟ್ಟು ಭಾರ 10 kg. ಎತ್ತಕ್ಕಾಗಲ್ಲ. ಒಂದು ಅಲ್ಲಿದೆ ನೋಡಿ, ಬ್ಯಾಗ್ ಕೊಟ್ಟು ಎತ್ತಕ್ಕೆ ಒಬ್ಬರಿಗೆ ಎತ್ತಕ್ಕೆ ಕಷ್ಟ ಅಂತ ಮಾತಾಡ್ತೀನಿ. ಯಾಕೆಂದರೆ ಕನ್ನಡ ಕಂಡಂಥ ಭಾಳ ಅಪೂರ್ವವಾದ ಒಂದು 4 ಪ್ರಶಸ್ತಿಗಳು ಏಕಕಾಲಕ್ಕೆ ಲಭಿಸ್ತು. ಅದಕ್ಕೆ ಒಂದು ಕೇಂದ್ರ ಸರ್ಕಾರದ ಸುವರ್ಣ ಕಮಲ ಪ್ರಶಸ್ತಿ, ಇನ್ನೊಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಜೀವನ ಚರಿತ್ರೆ ಪುಸ್ತಕ, ಇನ್ನೊಂದು ವಾರ್ತಾ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಅತ್ಯುತ್ತಮ ಪುಸ್ತಕಕ್ಕೆ ಇದಕ್ಕೆ ಪ್ರಶಸ್ತಿ ಬಂತು. ಮತ್ತು ಪ್ರಕಾಶನ ಸಂಸ್ಥೆ, ಮತ್ತು ಇನ್ನೊಂದು ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಕುಮಾರ್ ಹೆಸರು ಗತಿ ಪ್ರಶಸ್ತಿ ಒಂದು ಪ್ರಶಸ್ತಿ ಕೊಡ್ತಾರೆ. ಆ ಪ್ರಶಸ್ತಿ ಇವ್ರಿಗೆ ಏಕಕಾಲಕ್ಕೆ 4 ಪ್ರಶಸ್ತಿಗಳು ಬಂದು
ಪ್ರಶಸ್ತಿ ಬರೆದೋ ಹೋಗಿದ್ರು ಅದೇನಕ್ಕೆ ಅದರ ಕುತ್ತಿಗೆ ಅದರ ಘನತೆಗೇನು ಕಡಿಮೆ ಆಗ್ತಿಲ್ಲ. ಆದರೆ ಕನ್ನಡದ ಸಂಘ ಸಂಸ್ಥೆಗಳು, ಕನ್ನಡದ ಮನಸ್ಸು ರಾಜ್ಕುಮಾರ್ನ ಹೇಗೆ ಭಿನ್ನ ಭೇದ ಇಲ್ಲದೆ ರಾಜ್ಕುಮಾರ್ನ ಹೇಗೆ ತಮ್ಮವರಂತ ಸ್ವೀಕರಿಸ್ಬಿಡ್ತೋ, ಈ ಪುಸ್ತಕವನ್ನು ಕೂಡ ಕನ್ನಡ ಜನತೆ ಹಾಗೆ ಸ್ವೀಕರಿಸ್ಬಿಟ್ಟು 1,000 ಜನಸಾಮಾನ್ಯರು, ಎಂಥ ಜನಸಾಮಾನ್ಯರು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಬೇಕ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಬೇಕ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಎಷ್ಟು ಹಣ ಸಿಗ್ತದೆ, ಅವ್ರ ಸಂಬಳ ಎಷ್ಟಿರ್ತದೆ, ಅಂಥವ್ರು ಹುಡುಕೊಂಬಂದು ತಗೊಂಡೋಗಿದ್ದಾರೆ. 1,000 ಕಾಪಿ ಅವ್ರಿಗೆ ಆ ಥರ ಓದಿದ್ದಾರೆ. ಅದ್ರ ಲಾಭ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಆಗಿಲ್ಲ, ಹಂಗೂ ನಾನು ಜೊತೆ ಅವರ ಸಹವರ್ತಿಯಾಗಿ ನಾನು ಇದ್ದೀನಿ. ಸೊ ಇದು ಅವರ ಸಾಧನೆ. ಆ ವ್ಯಕ್ತಿ ರಾಜ್ಕುಮಾರ್ ಬಗ್ಗೆ ಅವ್ರನ್ನ ನೀವು ಮಾತಾಡಿಸ್ತಾ ಹೋಗ್ಬಿಟ್ರೆ, ನಾನು ಮಾತು ಮುಗಿಸ್ತೀನಿ, ಯಾಕಂದ್ರೆ ಅವ್ರ ಮಾತು ಕೇಳ್ಬೇಕು. ನೀವು ಮಾತಾಡಿಸ್ತಾ ಹೋದರೆ 1 ದಿವಸ, 2 ದಿವಸ, 3 ಅನುಭವಗಳು ರಾಜ್ಕುಮಾರ್ ಬಗ್ಗೆ ನಾವು ಕೇಳದೇ ಇರ್ತಕ್ಕಂಥ, ನಾವು ನೋಡಿರ್ತಕ್ಕಂಥ ಅನೇಕ ಅನುಭವಗಳನ್ನು ಅವ್ರಿಗೆ ಗೊತ್ತಿದೆ ಅವಕಾಶ. ಆಮೇಲೆ ಆ ಫೋಟೋಗಳನ್ನ ಸಂಗ್ರಹಿಸಿದ್ರಲ್ಲ, ಅದರಲ್ಲಿ ಒಂದು ವೈಶಿಷ್ಟ್ಯ ಇದೆ. ಏನಂದರೆ ರಾಜ್ಕುಮಾರ್ ಕುಟುಂಬದಿಂದ ಒಂದು ಫೋಟೋನು ಸಂಗ್ರಹಿಸಿಲ್ಲ, ಎಲ್ಲ ಹೊರಗಡೆ. ಅವ್ರಿಗೆ ಇವತ್ತು ರಾಜ್ಕುಮಾರ್ ಕುಟುಂಬದವರಿಗೆ ಆಶ್ಚರ್ಯ ಆಗಿದೆ, ಇವೆಲ್ಲ ಎಲ್ಲಿ ಸಿಕ್ಕಿದ್ದು ನಿಮಗೆ ಫೋಟೋ? ಇದು ಸುಮ್ಮನೆ ನಿಮ್ಮ ಮುಂದೆ ನಾನು ಸಣ್ಣ ಒಂದು ಸ್ಕ್ರೀನನ್ನು ಓಪನ್ ಮಾಡಿದ್ದೆ. ಆದ್ದರಿಂದ ರಾಜ್ಕುಮಾರ್ ಬಗ್ಗೆ ಇವತ್ತು ಕರ್ನಾಟಕದಲ್ಲಿ ಯಾರಾದರೂ ಅಧಿಕೃತವಾಗಿ ಮಾತಾಡಬಲ್ಲ ವ್ಯಕ್ತಿ ಇದ್ದರೆ ಅದರ ಮೊದಲಿದ್ರು ದೊಡ್ಡವಳವರು ಕೋಚಿ, ನಿಸ್ಸಂಶಯವಾಗಿ. ಅಷ್ಟು ಆಳವಾದ ಅಧ್ಯಯನ ಇದೆ ಅವರಿಗೆ. ಹೀಗಾಗಿ ಅಂಥ ವ್ಯಕ್ತಿ ಈ ನಮ್ಮ ಪುಟ್ಟ ಊರಿಗೆ ಬಂದು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದು ನಮಗೆಲ್ಲ ನಿಜವಾಗಿ ನಮಗೆಲ್ಲ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾನು ಅವರಿಗೆ ಮತ್ತೊಮ್ಮೆ ಈ ಸಭೆಗೆ ಬಂದು, ಲಕ್ಷ್ಮಮ್ಮನವರ ತಮ್ಮನ ಮಗ, ಅದಕ್ಕೆ ಸೋದರ ಮಾವ, ನೇರ ಕುಟುಂಬ, ನೇರ ಸಂಪರ್ಕ. ವರ್ಧಪ್ಪನವರ ಹೆಸರು ಕೇಳಿದ್ದೀರ ನೀವು? ಕನ್ನಡ ಚಲನಚಿತ್ರರಂಗದಲ್ಲಿ ರಾಜ್ಕುಮಾರ್ ಹೆಂಗೆ ದೊಡ್ಡ ಹೆಸರು, ತೆರೆ ಹಿಂದೆ ತೆರೆ ಮುಂದೆನೆ ರಾಜ್ಕುಮಾರ್ ಮತ್ತು ವರ್ಧಪ್ಪ ಅಂದರೆ ಬೇರೆ ಅವರಿಗೆ ಯಾರು ಅದ್ರ ಬಗ್ಗೆ ಮಾತಾಡೋರೇ ಇಲ್ಲ. ಅಂದರೆ ಅಷ್ಟು ದೊಡ್ಡ ವಿದ್ವಾಂಸರು, ಏನು ಓದಿಲ್ಲದೆ ಇರ್ತಕ್ಕಂಥವ್ರು ಅವರು. 4ನೇ ಕ್ಲಾಸ್ 5ನೇ ಕ್ಲಾಸ್ ಗೊತ್ತಿಲ್ಲ, ಆದರೆ ಚಲನಚಿತ್ರದ ಬಗ್ಗೆ ಅವ್ರಿಗಿದ್ದಂಥ ಹಿಡಿತ. ಮತ್ತು ಮುತ್ತುರಾಜು ಕನ್ನಡದಲ್ಲಿ ರಾಜ್ಕುಮಾರ್ ಆಗಿ ಬೆಳೆಯೋದಕ್ಕೆ ಅದಕ್ಕೆ ಎಲ್ಲ ತಮ್ಮ ವ್ಯಕ್ತಿತ್ವವನ್ನೇ, ತಮ್ಮ ಶಕ್ತಿ ಸಾಮರ್ಥ್ಯವನ್ನೇ ದಾರಿ ಎರೆದಂಥ ವ್ಯಕ್ತಿ ಈ ವರ್ಧಪ್ಪನವರು. ಅವರ ಅಳಿಯರು, ಅವ್ರ ಮಗಳನ್ನ, 2ನೇ ಮಗಳನ್ನ ಮದುವೆ ಆಗಿದೆ. ಹಾಗಾಗಿ ರಾಜ್ಕುಮಾರ್ ಇನ್ನೂ ಹೆಚ್ಚು ಅನೇಕ ವಿಷಯಗಳು ನಿಮಗೆ ಅವ್ರ ಮೂಲಕ ತಿಳಿತದೆ ನಮಗೆ. ಹಾಗಾಗಿ ಈ 2 ವ್ಯಕ್ತಿಗಳನ್ನು ಕರೆಸಿರೋದು ನಮಗಂತೂ ವೈಯಕ್ತಿಕವಾಗಿ ಸಂತೋಷ. ಇದಾದಮೇಲೆ ನಮ್ಮ ತುಕೋಜಿರಾವ್ರ ಬಗ್ಗೆ ಇನ್ನೊಂದು, ಅವರು ಸ್ವಲ್ಪ ಭಯ ಬೀಳ್ತಾರೆ ಜಾಸ್ತಿ. ಅವರು ಭಾಳ ಸಂಕೋಚ, ಅವ್ರು ಎಲ್ಲೂ ಹೋಗೋದೇ ಇಲ್ಲ. ಎಷ್ಟೋ ಅವ್ರ ಸಂಕೋಚ ಮತ್ತು ಹಿಂಜರಿಕೆಯ ಕಾರಣಕ್ಕಾಗಿ ಎಷ್ಟೋ ಮಹತ್ವದ ಸ್ಥಾನಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಕಂಟಿನ್ಯೂಯಸ್ ಆಗಿ 3 ವರ್ಷವೂ ಅವರಿಗೆ ಜೂರಿ ಆಗೋದಕ್ಕೆ ಆಹ್ವಾನ ಬಂದಿತ್ತು ಶ್ರೀಕರಿಗೆ. ಇವ್ರು ಹೋಗಲಿಲ್ಲ, ಚಪಾಟೆ ಹೋಗಲೇ ಇಲ್ಲ. ಅವರು 3 ವರ್ಷ ಸತತವಾಗಿ ಬಂತು. ಬೆಂಗಳೂರಲ್ಲಿ ನಡೀತಿದ್ದಾರೆ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ, ಅದರಲ್ಲಿ ಫಾರಿನ್ ಲ್ಯಾಂಗ್ವೇಜ್ ಸಿನಿಮಾಗೆ ಜೂರಿ ಆಗಿ ಬಂದಿದ್ದ ಅದು 2 ವರ್ಷ ಕಳೆದ, 2-3 ವರ್ಷನ ಅದಕ್ಕೂ ಹೋಗಲಿಲ್ಲ. ಅಂದರೆ ಭಾಳ ಹಿಂಜರಿಕೆ, ಸಂಕೋಚ. ಮಾತು ಕೂಡ ಅಷ್ಟೇ, ಸಾರ್ವಜನಿಕ ಜೀವನಕ್ಕೆ ಅಷ್ಟಾಗಿ ಅವರು ಇದು ಮಾಡೋದಿಲ್ಲ, ಅವರು ಆದ್ಯತೆ ಇಲ್ಲ. ಅವರು ಭಾಳ ಖಾಸಗಿಯಾಗಿರ್ತಾರೆ. ಹಂಗಾಗಿ ಅವ್ರ ಸ್ವಲ್ಪ ವ್ಯಕ್ತಿತ್ವ ಭಾಳ ವಿಚಿತ್ರ ಆಗಿದೆ. ಅಷ್ಟು ಸುಲಭವಾಗಿ ಆಚೆಗೆ ಬರೋದೇ ಇಲ್ಲ. ಎಷ್ಟೋ ಘನತೆವೆತ್ತ ಕಾರ್ಯಕ್ರಮಗಳಿಗೆ ಅವರು ಹೋಗೋದೇ ಇಲ್ಲ. ಅಷ್ಟೆಲ್ಲ ಕರೀತಾರೆ ಸಿನಿಮಾ ನಟಿಯರು, ಬಂದು ಹೋಗ್ಬಿಡಿ ಸಾಕು, ಮನೆಗೆ ಕಳಿಸ್ತೀವಿ ಅಂತ. ಇಲ್ಲ, ಅವ್ರದ್ದೇ ಆದ ಒಂದು ಸ್ಟೈಲ್ ಇರ್ತದೆ. ಈಗ ಯಾಕೆ ಹೇಳ್ತಿದ್ರೆ ಅಂದರೆ ಅವ್ರ ವ್ಯಕ್ತಿತ್ವ ಅಂಥದ್ದು, ನಿಮ್ಗೆ ಗೊತ್ತಾಗಲಿ ಅಂತ ಕೇಳಿದೆ. ಅವ್ರು ಯಾರ ಬಗ್ಗೆನಾದ್ರು ವಿಶ್ವಾಸ ಇಟ್ಟರೆ ಅದು ಪೂರ್ಣ ಇಟ್ಬಿಡ್ತಾರೆ ಅವರು. ಅಲ್ಲೇನು ಅಲ್ಲಿ ಹೊಸರು ಇರೋದೇ ಇಲ್ಲ. ತಿಪ್ಪೇಸ್ವಾಮಿ ಅವ್ರ ಬಗ್ಗೆ, ನಮ್ಮ ಗೋವಿಂದರಾಜ್ ಬಗ್ಗೆ ಅವ್ರಿಗೆ ಭಾಳ ಮಮಕಾರ ಇದೆ. ಹಾಗಾಗಿ ಅದರಿಂದ ಅವ್ರು ಸುಮ್ಮನೆ ಬಂದುಬಿಟ್ರು. ಇರಲಿ, ಭಾಳ ಬಂದರೆ ಸಂತೋಷ. ಹಾಗೆ ವಿಜಯ್ ಕುಮಾರ್ ಕೂಡ ನಾನು ಭಾಳ ಪ್ರೀತಿಯಿಂದ ನಮ್ಮ ಕಡೆತನ ಸ್ವಾಗತಿಸ್ತೀನಿ ನನ್ನ ಕಡೆ. ಇನ್ನು ನಾನು ರಾಜ್ಕುಮಾರ್ ಬಗ್ಗೆ ಮಾತಾಡೋಷ್ಟು ನಾನು ತಜ್ಞ ಅಲ್ಲ. ನಾನು ಅವ್ರ ಮೂಲಕ, ನಾನು ರಾಜ್ಕುಮಾರ್ ಅಭಿಮಾನಿನೇ. ಕರ್ನಾಟಕದಲ್ಲಿ ಯಾರು ರಾಜ್ಕುಮಾರ್ ಅಭಿಮಾನಿ ಅಲ್ಲ ಅಂತ ಹೇಳ್ಬಿಡಿ ನೀವು. ಅದು ಹೇಳ್ಕೊಬೇಕಾದ ಅವಶ್ಯಕತೆಯೇ ಇಲ್ಲ ನಾನು ಅಭಿಮಾನಿ ಅಂತ. ಅವ್ರಿಗಿದ್ದಂಥ ಅಭಿಮಾನಿಗಳೆಲ್ಲ ಮೇಲುವರ್ಗದಿಂದ ಅಥವಾ ಮೇಲುವರ್ಗದಿಂದ ಕೆಳಸ್ತರದವರೆಗೆ ಇಡೀ ಕರ್ನಾಟಕದಲ್ಲಿ ಅಭಿಮಾನಿಗಳು ಮತ್ತು